ಇನ್ನು ಸಂಸತ್ ಭವನದ 3 ಸುತ್ತಿನ ಬೇಹುಗಾರಿಕೆಯನ್ನ ಭೇದಿಸಿ ಒಳಗೆ ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಸ್ಮೋಕ್ ದಾಳಿ ಬಗ್ಗೆ ಮಾತನಾಡಿದ್ರೆ ಸಂಸತ್ತಿನಲ್ಲಿ ಅಮಾನತು ಮಾಡ್ತಾರೆ. ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಚರ್ಚೆ ಮಾಡಲಿಕ್ಕೆ ಇರುವಂತಹ ಒಂದು ವೇದಿಕೆ ಅಂದ್ರೆ ಅದು ಸಂಸತ್ತು. ವಿಪಕ್ಷ ಇರೋದೇ ಪ್ರಶ್ನೆ ಮಾಡೋದಕ್ಕೆ, ಆಡಳಿತ ಪಕ್ಷ ಇರೋದೇ ಅದಕ್ಕೆ ಉತ್ತರ ಕೊಡೋದಕ್ಕೆ. ಹೀಗಾಗಿ ಆಡಳಿತ ಪಕ್ಷ ಉತ್ತರ ಕೊಡಬೇಕು. ಈ ರೀತಿ ಎಂದೂ ಕೂಡ ಆಗಿರಲಿಲ್ಲ ಅಂತ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಸೊತ್ತಿನ ಬೇಹುಗಾರಿಕೆಯನ್ನು ಭೇದಿಸಿ ಒಳಗೆ ಬರಬೇಕು ಅಂದರೆ ಯಾರಾದರೂ ಹಿಂದೆ ಇದ್ದಾರೆ, ಯಾಕಾಗಿ ಆಯಿತು, ಇದನ್ನೆಲ್ಲ ವಿರೋಧ ಪಕ್ಷದವರು ಕೇಳಿದ್ದಕ್ಕೇನೆ ನೀವು ಅವರನ್ನು ಅಮಾನತಿನಲ್ಲಿ ಇಡ್ತೀರಿ ಅಂತ. ನಮ್ಮ ಸಂಸತ್ತು ಇರೋದು ಯಾತಕ್ಕೆ? ಸಂಸತ್ತು, ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ ಇವುಗಳೆಲ್ಲ ಇರೋದು ಮಾತಾಡಲಿಕ್ಕೆ ಇರೋದು, ಚರ್ಚೆ ಮಾಡಲಿಕ್ಕೆ ಇರೋದು. 3 ಸೊತ್ತಿನ ಬೇಹುಗಾರಿಕೆಯನ್ನು ಭೇದಿಸಿ